Guys, how are you? Hello. Hello. Potato ಹೆಂಗಿರುತ್ತೆ ನೋಡಿ guys. ಹಿಂಗೋಗ್ಬೇಕಣ್ಣ. ಗೈಸ್ ಇದನ್ನ ಕ್ರಾಸ್ ಮಾಡೋದೇ ಒಂಥರ ಚಾಲೆಂಜಿಂಗ್ ಬಟ್ ಅರ್ಥ ಆಗ್ತಿದೆ ಹೇಗಿದೆ ಅಂತ. 3 weeks later. ಸೊ ಗೈಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ VITM ಮ್ಯೂಸಿಯಂ ಪಾರ್ಟ್ 3 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 3 ಟಾಪಿಕ್ಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟಾಪಿಕ್ ಈಸ್ ಬಯೋಟೆಕ್ನಾಲಜಿ, ಸೆಕೆಂಡ್ ಟಾಪಿಕ್ ಈಸ್ ಬಿ ಹಾಲ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಥರ್ಡ್ ಟಾಪಿಕ್ ಈಸ್ ಫನ್ ಸೈನ್ಸ್ ಫಾರ್ ಕಿಡ್ಸ್. ಸೊ ಇವಾಗ ನಾವು ಬಯೋಟೆಕ್ನಾಲಜಿ ಒಳಗೆ ಹೋಗೋಣ. ಸೊ ಹೇಗೆ ಹೇಗಿದೆ ಫ್ರಾಗ್ಮೆಂಟ್ ಆಫ್ DNA. ಇಲ್ಲಿ ನಾವು ಕೊರೋನಾ ವೈರಸ್ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ RNA, ಡಬಲ್ ಸ್ಟ್ಯಾಂಡರ್ಡ್ RNA, ಅದು ಸಿಂಗಲ್ ಸ್ಟ್ಯಾಂಡರ್ಡ್ RNA, ಡಬಲ್ ಸ್ಟ್ಯಾಂಡರ್ಡ್ DNA, ಡಬಲ್ ಸ್ಟ್ಯಾಂಡರ್ಡ್ DNA, RNA ಅವಾಗ ಸಿಂಗಲ್ ಸ್ಟ್ಯಾಂಡರ್ಡ್. ಫಾರಿನರು. Guys, how are you? Hello. So guys, ಇದು ವ್ಯಾಕ್ಸಿನ್ ಪ್ರಿಪೇರ್ ಮಾಡಿರೋದು, ಬಟ್ ಇಟ್ಸ್ ಲುಕಿಂಗ್ ಲೈಕ್ ಅ ರಿಯಲಿಸ್ಟಿಕ್, ಬಟ್ ಇಟ್ಸ್ ನಾಟ್ ಅ ರಿಯಲ್. ಅದ್ರ ಬಗ್ಗೆ ಇದು ಕೊಟ್ಟಿದ್ದಾರೆ. ವ್ಯಾಸ್ಟರ್ನ್ ಆ್ಯಂಡ್ ಕ್ರಿಕ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ. ಸೊ ಇದಕ್ಕೆ ಲುಕ್ ಇದೆ ಫಸ್ಟ್. ಸೊ DNA ರೆಪ್ಲಿಕೇಶನ್ಸ್. ಸೊ ಯಾವ್ದೋ ಕ್ರಿಮಿನಲ್ ರೆಕಾರ್ಡ್ ಆದಾಗ, ಇಲ್ಲ HIV ಕೇಸ್ ಅಂತ ಬಂದಾಗ DNA ಚೆಕ್ ಮಾಡ್ತಾರೆ. ದಿಸ್ ಇಸ್ ಹೌ ಯುವರ್ ಬ್ಲಡ್ ಸರ್ಕ್ಯೂಟ್ಸ್ ಇನ್ ಅವರ್ ಬಾಡಿ, ಆರ್ಟಿ ಒಳಗೆ ಹರಿತಾವಲ್ಲ ಅದು. ಸರ್ಕ್ಯೂಟ್ಸ್ ಇನ್ ಅವರ್ ಬಾಡಿ, ಇನ್ ಅವರ್ ಬಾಡಿ. ಸೆಲ್ಗಳು ತಗೋತಾವ, ಅದನ್ನೇ ರಕ್ತನೇ. ಇದು ಬ್ಲಡ್ ಸೆಲ್ ತಗೊಂಡು blood is circulating with me in my body. Indian contribution to the biotechnology. ಸೊ ಯಾವ ಪ್ಲೇಸಲ್ಲಿ ಯಾವ ಇದೆ ಅಂತ ಇದರಲ್ಲಿ ಲೈಟಿಂಗ್ಸ್ ಮಾತ್ರ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. Yes, but it doesn't working. But just look. So future of biotechnology ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಮ್ಯುನೋಥೆರಪಿ, ಸ್ಟೆಮ್ ಸೆಲ್ಸ್ ಇನ್ ಥೆರಪಿ, ನ್ಯಾನೋ ಮೆಡಿಸಿನ್ಸ್ ಬಗ್ಗೆ ನಾನು ಡಿಸ್ಪ್ಲೇ ಮಾಡಿದ್ದಾರೆ ಥಿಯರಿಟಿಕಲಿ, ಬಟ್ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ವರ್ಲ್ಡ್ ಸ್ಕೆನೇರಿಯೋ ಬಗ್ಗೆ ಮ್ಯಾಪ್ ಇದೆ. ಸೊ ನೋಡಿ, ಗೈಸ್ ಯುವರ್ ಒಪಿನಿಯನ್ ಮ್ಯಾಟರ್ಸ್. ಸೊ ಅದ್ರ ಬಗ್ಗೆ ನೋಡಿ, ಶೇರ್ ಯುವರ್ ವ್ಯೂಸ್ ಆನ್ ಬಯೋಟೆಕ್ನಾಲಜಿ. ಸ್ಟಾರ್ಟ್ ಬೇಡ.
ಇಲ್ಲಿ ಬಂದಾಗ ಹೊಸ ವೋಲ್ಟ್ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಕಾಪರು ಐರನ್ ಇದೆಲ್ಲ ಓದಿರ್ತೀವಿ 10th ಅಲ್ಲಿ. ಸೊ ಅದ್ರ ಬಗ್ಗೆ ಸೆಮಿ ಕಂಡಕ್ಟರ್ ಮತ್ತೆ ಟ್ರಾನ್ಸಿಸ್ಟರ್ ದಟ್ ಟ್ರಾನ್ಸ್ಫಾರ್ಮ್ಸ್ ದ ವರ್ಲ್ಡ್. ವರ್ಲ್ಡ್ ಟ್ರಾನ್ಸಿಸ್ಟರ್ಸ್. ಇಂಟೀರಿಯರ್ ಡಿಸೈನ್ ಸಖತ್ತಾಗಿ ಮಾಡಿದ್ದಾರೆ, ಅದನ್ನೇ ಅಬ್ಸರ್ವ್ ಮಾಡ್ತೀವಿ. ಇನ್ ಕೇಸ್ ನಮ್ಮ ಮನೇಲಿ ಈ ಥರ ಇಂಟೀರಿಯರ್ ಡಿಸೈನ್ ಎಷ್ಟು ಚೆನ್ನಾಗಿರ್ತದೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆ್ಯಂಡ್ ಮ್ಯಾನಿಟೋಸೇಷನ್ಸ್ and the number of transistors on integrated circuits will double every 2 years with minimal rise of cost. ಇದೇನು ಚಿಪ್ಸ್ ಗೈಸ್, ಇದೇನು ಪ್ರಿಪೇರ್ ಮಾಡ್ತಾರೆ ಗೊತ್ತಿಲ್ಲ, ಎಷ್ಟು ಚಿಕ್ಕದಾಗಿರುತ್ತೆ. ಬಟ್ ನಾವೆಲ್ಲ ಫೈನಲಿ ಬೈ ಮಾಡ್ತೀವಿ ಅಷ್ಟೇ, ನಮ್ಗೆ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಇಂಡಸ್ಟ್ರೀಸಲ್ಲಿ ಮಾಡ್ಯುಲೇಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಮಾಡ್ಯುಲೇಷನ್ ಅಂದರೆ ಏನಂತ ನಮಗೆ ಕಂಪ್ಯೂಟರ್ ಕಲ್ತರೆ ಗೊತ್ತಾಗುತ್ತೆ ಅಂತ, ಇಲ್ಲ ಮುಂಚೆನೇ ನಮಗೆ ನಾಲೆಜ್ ಇರಬೇಕು. ಸೊ ಸೆಕ್ಯೂರ್ ಕಮ್ಯುನಿಕೇಶನ್ಸ್ ಬಗ್ಗೆ ಏನು ಸೊ ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ಸ್. ಸೊ ಗ್ರೀನ್ ಲೇಸರ್ ಲೈಟು ವಾಟರಲ್ಲಿ ಗ್ಲಾಸ್ ಒಳಗೆ ವಾಟರ್ ಇದೆ. ಸೊ ಪಾಯಿಂಟಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಸೊ ನೋಡ್ಬೋದು ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ ಅಂತಾರೆ. ಸೊ ನೋಡಿ ಹೇಗಿದೆ ಅಂತ, ಲೈಟ್ ಒಂದು ಕಡೆ ಹೋಗಿ ಸ್ಟಾಪ್ ಆಗುತ್ತೆ, ಇಂಟರ್ಲಿಕ್ ಆಗುತ್ತೆ. ಆಪ್ಟಿಕಲ್ ಫೈಬರ್ ಆ್ಯಂಡ್ ಟೋಟಲ್ ಇಂಟರ್ನ್ಯಾಷನಲ್ ರಿಫ್ಲೆಕ್ಷನ್ ನೋಡಿದ್ಮೇಲೆ ಪ್ರಾಕ್ಟಿಕಲ್ ಕಮ್ಯುನಿಕೇಶನ್ಸ್ ಆರ್ಮಿ ನೋಡಿದೆ. ಸೊ ಆರ್ಮಿ ಹತ್ರ ಇವೆಲ್ಲ ಇರುತ್ತೆ. ಜೈ ಓಕೆ 1G 2G 3G 4G 5G ಕಮ್ಯುನಿಕೇಶನ್ಸ್ ಜನ್ರೇಷನ್ ಬೈ ಜನ್ರೇಷನ್ ಸಿಮ್ ಹೆಂಗೆ ಡೆವಲಪ್ ಆಗ್ತದೆ ಅದ್ರ ಬಗ್ಗೆ ತೋರಿಸಿದೆ. ಆರ್ಮಿ ಆ್ಯಕ್ಚುಲಿ ಹೆಂಗಿರ್ತಾರೆ, ಆರ್ಮಿ ಟ್ಯಾಂಕ್ಸ್ ನೋಡ್ಬೋದು, ಎಷ್ಟು ರಿಯಲಿಸ್ಟಿಕ್ ಮಾಡಿದಾರಲ್ಲ. ಮಿಸೈಲ್ ಹಿಂಗೆ ಹೋಗಿ ಅಲ್ಲಿ ಒಂದು ಫ್ಲೈಟ್ ಇದೆ. ಸೊ ಅದಕ್ಕೆ ಹೋಗಿ ಟಕ್ಕರ್ ಹೊಡಿದೆ. This is how Indian armies take revenge on other countries' jets if they done any bad things, bad impact on other. So plane ಬರ್ತಾ ಇದೆ. ಸೊ ಇಲ್ಲಿಂದ ಒಂದು ರಾಕೆಟ್ ಡೈರೆಕ್ಟಾಗಿ ಮೇಲೆ ಹೋಗುತ್ತೆ, ಆ ಪ್ಲೇನ್ಗೆ ಡ್ಯಾಶ್ ಹೊಡಿತಾರೆ. ಫ್ಲೈಟ್ ಬಂದು ಸೊ ರಾಕೆಟ್ ಹೋಗಿ ಆ ಫ್ಲೈಟ್ಗೆ ಅಟ್ಯಾಕ್ ಮಾಡ್ತೀವಿ ಇಂಡಿಯನ್ ಆರ್ಮಿ. ಸೊ ನೋಡಿ ಅಲ್ಲಿ ಬ್ಲಾಸ್ಟ್ ಆಯ್ತು ಮೇಲೆ ಡ್ರೋನ್ ಶಿಪ್ಪು ಯಾವ ಥರ ಸಬ್ಮೆರಿನ್, ಕೆಳಗಡೆ ಸಬ್ಮೆರಿನ್ ಕಾಣುತ್ತೆ, ಮೇಲೆ ಶಿಪ್ ಇದೆ. ಸೊ ಅಲ್ಲಿ ವೆಹಿಕಲ್ಸ್ ಹೋಗ್ತಾ ಇದೆ. ಇಟ್ಸ್ ಲೈಕ್ ಮುಂಬೈ ಸಿಟಿ CID ಶೂಟಿಂಗ್ ಮಾಡ್ಬಿಡ್ತೀನಿ ಸುಮ್ಮನೆ. ಸಬ್ಮೆರಿನ್ ಬಗ್ಗೆ ನೋಡಿದ್ವಿ, ಡ್ರೋನ್ಸ್ ಬಗ್ಗೆ ಇಲ್ಲಿದೆ, ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್ ಅಲ್ಲಿದೆ, ಶಿಪ್ಸ್ ಇದೆ, ಮತ್ತೆ ಡ್ರೋನ್ ಅಲ್ಲಿದೆ. ಗೈಸ್ ನನ್ನ ಫೇಸ್ ಎಲ್ಲೋ ಥರ ಕಾಣ್ತಾ ಇದೆ. ಸೊ ಎಲ್ಲೋ ಕಲರಲ್ಲಿ ಅಂದರೆ ಹೀಟ್ ಜಾಸ್ತಿ ಇದೆ ಅಂತ ಅರ್ಥ. ನಾನು ಬ್ಲಾಗ್ ಮಾಡೋದು ಅದು ಇದರಲ್ಲೇ ಕಾಣ್ತಾ ಇದೆ, ಥರ್ಮಲ್ ಇಮೇಜ್. ಸೊ ಎಲ್ಲೋ ಕಲರ್ ಎಲ್ಲಿ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಅದು ಅರ್ಥ ಮಾಡ್ಕೊಂಡು ಪೊಲ್ಯೂಷನ್ ಬಗ್ಗೆ ನಾವು ಕೊಟ್ಟಿದ್ದಾರೆ, ಟೆಲಿ ಮೆಡಿಸಿನ್ಸ್. ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಸೆಗ್ಮೆಂಟ್, ICU ವೆಂಟಿಲೇಷನ್ಸ್ ಆ್ಯಂಡ್ ಆಕ್ಸಿಜನ್ ಕಾನ್ಸಂಟ್ರೇಷನ್ಸ್. ಸೊ ಆಕ್ಸಿಜನ್ ಹೆಂಗೆ ಅದು ನಮಗೆ ನೆಸೆಸರಿ ಆಗುತ್ತೆ ಒಂದ್ಸಲ ICU ಆಕ್ಸಿಜನ್ ಸಪ್ರೇಟಾಗಿ ಕೊಡೋಕ್ಕೆ ಎಕ್ಸ್ಟರ್ನಲ್ಲಿ ಅದಕ್ಕೆ ಮೈಕ್ರೋವೇವ್ ಕಂಡಿದ್ದಾರೆ. ಜಗದೀಶ್ ಮೈಕ್ರೋವೇವ್ ಅಂದರೆ ಇದು ಟೋಸ್ಟ್ ಮಾಡೋದು, ಮೈಕ್ರೋವೇವ್ ಟೋಸ್ಟ್ ಮಾಡೋದು ಕಂಡಿದ. ಹಾಂ ಟೋಸ್ಟ್ ಮಾಡೋದು ಫಸ್ಟ್ ಟೈಮ್ ಮೈಕ್ರೋವೇವ್ ಕಂಡಿದ. ನೋ ಸಿಗ್ನಲ್ ಈ ಥರ ನಮ್ಮ ಟಿವಿಯಲ್ಲಿ ಬಂದು ನಮ್ಗೆ ಇರಿಟೇಟ್ ಆಗುತ್ತೆ.
No signal, no signal ಅಂತ ಬರ್ತಲ್ಲ. You know anything about Joseph Thomas? First look his image. This Thomas Joseph John Thomas electron he found. Discovery of electrons ಅದು ನಾವು ಓದಿದ್ದೀವಲ್ಲ ಬುಕ್ಕಲ್ಲಿ. ನಾನು ಪ್ರಾಕ್ಟಿಕಲಿ ಫೀಲ್ ಮಾಡೋಕ್ಕೆ ನಾವು ಓದಿದ್ದೀವಿ. ಜೋಸೆಫ್ ಜಾನ್ ಥಾಮಸ್. ಸೊ ಅವನು ಎಲೆಕ್ಟ್ರಾನ್ ಫೋನ್ ಮಾಡಾಯಿತು ರಿಯಲ್ ಇಮೇಜ್. ಸೊ ಅದು ಏನೇನೋ ಹಾಕಿ ಮಾಡಿದ್ದಾರೆ. ಸೊ ಗೈಸ್ ನೆಕ್ಸ್ಟ್ ಇಟ್ಸ್ ಹೆಲ್ಪ್ಫುಲ್ ಸೆಗ್ಮೆಂಟ್ ಫಾರ್ ಕಿಡ್ಸ್, ಸೈನ್ಸ್ ಫಾರ್ ಕಿಡ್ಸ್. ಸೊ ಈ ವೆರೈಟೀಸ್ ಆಫ್ ಇದು ಇದೆ, ಸೆನ್ಸ್ ಆಫ್ ಸ್ಮೆಲ್, ಹುಳಗಳಿದೆ, ಫ್ರೂಟ್ಸ್, ವೆಜಿಟೇಬಲ್ಸ್, ಟಚ್ ಆ್ಯಂಡ್ ಫೀಲ್. ಸೊ ಗೈಸ್ ಇಲ್ಲಿ ಕಾಲ್ ಆಫ್ ಅನಿಮಲ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಹೆಲ್ಪ್ಫುಲ್, ತುಂಬ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಮ್ಯೂಸಿಕಲ್ ಏನೋ ಲೈಟಿಂಗ್ ವಾಲ್. ಸೊ ಗೈಸ್ ಈ ವಾಲಲ್ಲಿ ತುಂಬ ಲೈಟ್ ಹೊಡಿದೆ. ಸೌಂಡ್ ಟ್ರೈ ಮಾಡಿ. ನಂಗೆ ಆಗ್ತಿಲ್ಲ, ಇಬ್ಬರು ಕಪಲ್ಸ್ ಬಂದಿದ್ರು, ಅವ್ರು ಚೆನ್ನಾಗಿ ಮಾಡಿದ್ರು. ಮ್ಯೂಸಿಕಲ್ ಟಿಪ್ಸ್ ಪೈಪ್ಸ್. ಸೊ ದಿಸ್ ಮಾಡೆಲ್ ನೇಮ್ ಇಸ್ ಏರ್ ಟ್ರಾಕ್ಷನ್. ಸೊ ಒಂದು ಬಲೂನ್ ಹಾಕಿದ್ರೆ ಸೊ ಅದು ಮೇಲೆ ಹೋಗ್ಬಿಟ್ಟು ಮತ್ತೆ ಬೇರೆ ಕೈಗೆ ಬರುತ್ತೆ, ಮತ್ತೆ ಹಾಕೋದು ಮತ್ತೆ ಬರೋದು, ಏರ್ ಟ್ರಾಕ್ಷನ್. ವಯಸ್ಸು ಡ್ರಮ್ ಸೆಟ್ ಮಾಡ್ಬೋದು. ಹಾರ್ಟ್ ಬೀಟ್ ಏನು ವರ್ಕ್ ಆಗಲ್ಲ. ಹಾರ್ಟ್ ಬೀಟ್ ಹೆಂಗೆ ಇಲ್ಲಿ ಫಿಂಗರ್ ಇಟ್ಟಾಗ ಹಾರ್ಟ್ ಬೀಟ್, ಬಟ್ ಅದು ಅಷ್ಟೊಂದು ರಿಯಲಿಸ್ಟಿಕ್ ಅನಿಸ್ತಾ ಇಲ್ಲ. ಟೀತ್ ಆ್ಯಂಡ್ ಟಂಗ್ ನೋಡ್ಬೋದು, ಟೀತ್ ಆ್ಯಂಡ್ ಟಂಗ್ ಹೆಂಗಿದೆ ಅಂತ. ಈ ಬುಕ್ಸ್ ಈ ಥರ ಇರುತ್ತೆ, ಟೇಬಲ್ ಇಟ್ಕೊಂಡು ಈ ಥರ ಸ್ಟಡಿ ಮಾಡ್ತೀವಲ್ಲ. ಬಟ್ ಐ ಆಮ್ ನಾಟ್ ಸ್ಟಡಿ, ಗೋಯಿಂಗ್ ಔಟ್. ಇನ್ನು ಸ್ಕೂಲ್ ಎಷ್ಟು ಜನ ಸ್ಕೂಲಲ್ಲಿ ರಜೆ ಕೊಟ್ಟು ಬಂದು ಕಲರ್ಫುಲ್ ವೀಲ್. बालू को हक करते हुए आगे चलिए. चलो गाइस, गाइस ನಾನು ಸೆಲೆಬ್ರಿಟಿ ಅಲ್ಲ, ಬಟ್ ಟಚಿಂಗ್ ದ ಅನೆಕೊಂಡ. choose the animal. ಗೈಸ್ ಅನಿಮಲ್ ಒಂದು ಪಾರ್ಟಿಂದ ಕಂಡುಹಿಡಿದಕ್ಕೆ ಯಾವ ಅನಿಮಲ್ ಅಂತ ಅದು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಗೈಸ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸೆಗ್ಮೆಂಟ್. ಬ್ಲಾಕ್ ನಂಬರ್ 1, 2, 3, 4 ಏನು ಬ್ಲಾಕ್ ಟೆಕ್ನಾಲಜೀಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. So virtual reality. Xbox store ಮಾಡ್ಯಾರ ಗೈಸ್, ಕ್ರಿಯೇಟ್ ಮಾಡ್ತಾರೆ Xbox.
ರೋಬೋಟಿಕ್ ಟೆಕ್ನಾಲಜಿ, 2 ರೋಬೋಟ್ಗೆ ತಲೆ ಹುಚ್ಚಿಡಿದ್ರೆ ಒಬ್ರಿಗೊಬ್ರು ಜಗಳ ಆಗ್ಬಿಟ್ಟು ಡ್ಯಾಮೇಜ್ ಆಗ್ಬಿಡುತ್ತೆ. ಫಾಲ್ತು ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಭಾರತೀಯ ಎಲೆಕ್ಟ್ರಾನಿಕ್ಸ್ ಕ್ವಾಲಿಟಿ ಟೆಕ್ನಾಲಜಿ ಇನೋವೇಷನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಏನೇನು ಡೆವಲಪ್ ಆಗಿದೆ ಆರ್ಮಿಗೆ, ಇಂಡಿಯನ್ ಆರ್ಮಿ. ಗೈಸ್ ಯಮಹ ಸ್ಪೀಕರ್ ನೋಡಿ, ಯಮಹ ಲೋಗೋ ಇದೆ, ಲೋಗೋ ಯಮಹದಿದೆ. ಲಾಸ್ಟ್ ಚೈನ್ದು ಒಂದು ಗರ್ಲ್ ಏನೋ ಮಾಡಿದ್ದಾರೆ. ಈ ಥರ ಬಜರಂಗ್ ಬಲಿ ಇದೆಲ್ಲ ನೋಡಿದ್ವಿ. ಅಲ್ಲಿ ನೋಡಿ ಜೆಟ್ ಕಾಣ್ತದೆ. ಗೈಸ್ ಇನ್ಫಾರ್ಮೇಷನ್ ಬೇಕಾದರೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿ ಟೆಕ್ನಾಲಜಿ ಮ್ಯೂಸಿಯಂ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್, ಥರ್ಡ್, ಟೋಟಲ್ 3 ಫ್ಲೋರ್ ಇದೆ. ಸೊ ಆ ಫ್ಲೋರಲ್ಲಿ ಏನೇನಿದೆ ಅಂತ ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ. खत्म, बाय बाय, टाटा, गुड बाय, गया.